16ನೇ ಶ್ಲೋಕದಲ್ಲಿ ಅಪರೋಕ್ಷ ಜ್ಞಾನ ಅಂತ ಹೇಳಿದೆ. ಏನದು ಅಪರೋಕ್ಷ ಜ್ಞಾನ ಅನ್ನೋದು 17ನೇ ಶ್ಲೋಕದಲ್ಲಿ ಕೃಷ್ಣ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಬನ್ನಿ ಹಾಗಾದರೆ ಏನದು ಅಪರೋಕ್ಷ ಜ್ಞಾನ ಅಂತ ತಿಳ್ಕೊಳ್ಳೋಣ. ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠಾ ಸತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಂ ಜ್ಞಾನನಿರ್ಧೂತಕಲ್ಮಷಾಃ. ತದ್ಬುದ್ಧಯಃ ಅಂತಂದರೆ ನಿನ್ನ ಬುದ್ಧಿಯನ್ನೆಲ್ಲ, ಈಗ ನಮ್ಮ ಮನಸ್ಸು ಎಲ್ಲ ವಿಷಯನ ಗ್ರಹಿಸುತ್ತೆ ಮತ್ತು ಬುದ್ಧಿ ಕೂಡ ತೀರ್ಮಾನ ಮಾಡುತ್ತೆ. ನಾವು ಭಗವಂತನಲ್ಲಿ ಸ್ಥಿರವಾಗಿ ನಮ್ಮ ಬುದ್ಧಿನ ಇಟ್ಟರೆ ನಮಗೆ ಆ ಬುದ್ಧಿಲಿ ಭಗವಂತ ಬಂದು ಕೂತ್ಕೊಳ್ತಾರೆ. ಸೊ ಭಗವಂತನ ವಿಷಯದ ನಿರಂತರ ಸಾಧನೆಯಿಂದ ನಾವು ಭಗವಂತನಲ್ಲಿ ನಮ್ಮ ಬುದ್ಧಿನ ಬೇರೂರಿಸಿ ಅದನ್ನು ನೆಲೆಗೊಳಿಸಿದಾಗ ಭಗವಂತ ನಮಗೆ ಬುದ್ಧಿನಲ್ಲಿ ಬಂದು ಕೂತ್ಕೊಳ್ತಾರೆ ಅಂತ. ಬುದ್ಧಿ ಆಯಿತಾ. ಈಗ ಆತ್ಮ, ತತ್ ಆತ್ಮನಃ ಅಂದರೆ ಭಗವಂತನಿಗೆ ನನ್ನ ಮನಸ್ಸನ್ನು ಕೂಡ ಅರ್ಪಿಸಬೇಕು. ಸದಾ ಅವನ ಧ್ಯಾನ ಮಾಡೋ ಹಾಗೆ ಭಗವಂತನಲ್ಲಿ ನಾವು ನಮ್ಮ ಮನಸ್ಸನ್ನು ಭಗವಂತನಿಗೆ ಅರ್ಪಿಸಿದಾಗ ಭಗವಂತ ನಮಗೆ ಮಾರ್ಗದರ್ಶನ ನೀಡುವಂಥ ಪ್ರಭು ಆಗ್ತಾರೆ. ಅವನ ನಿಯಂತ್ರಣದಲ್ಲಿ ನಾವಿರ್ತೀವಿ. ಈಗ ತೊಗಲುಗೊಂಬೆ ಹೆಂಗೆ ಆಡಿಸ್ತಾರೆ, ಮೇಲಿಂದ ಆಡಿಸ್ತಾರೆ, ಹಾಗೆ ನಾವು ಭಗವಂತನ ಒಂದು ನಿಯಂತ್ರಣದಲ್ಲಿ ನಾವಿರ್ತೀವಿ ಅಂತ ನಿರಂತರವಾಗಿ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕು ಅಂತ. ಮತ್ತು ನಿಷ್ಠೆ ಅಂದರೆ ಭಕ್ತಿ, ಅಂದರೆ ಭಗವಂತನಲ್ಲಿ ಸದಾ ಭಕ್ತಿ ಇಡುವಂಥದ್ದು. ಭಕ್ತಿ ಇಲ್ಲದ ಧ್ಯಾನ ಪೂಜೆ ಏನು ಪ್ರಯೋಜನ ಇಲ್ಲ. ಒಮ್ಮೆ ಭಗವಂತನ ಬಗ್ಗೆ ಜ್ಞಾನ ಬಂದರೆ ಭಕ್ತಿ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಜ್ಞಾನ ಇಲ್ಲದೇ ಇರೋ ಭಕ್ತಿ ಮೂಢಭಕ್ತಿ, ಸುಮ್ಮನೆ ಹೆಂಗೇನೋ ಹುಚ್ಚುಚ್ಚಾಗಿ ಆಡಂಬರಕ್ಕೆ ಅಬ್ರಕ್ಕೆ ಮಾಡುವಂಥದ್ದು ಭಕ್ತಿ ಅಲ್ಲ. ಆದರೆ ಜ್ಞಾನ ಇದ್ದು ಭಕ್ತಿ ಇಲ್ಲ ಅಂತಂದರೆ ಅದು ಅಹಂಕಾರ. ಸೊ ಈ ಜ್ಞಾನದಿಂದ ಯಾವ ಪ್ರಯೋಜನವೂ ಇರಲ್ಲ ಅಂತ. ಹೀಗೆ ಮನಸ್ಸನ್ನ ಮತ್ತು ಬುದ್ಧಿನ ಭಗವಂತನಲ್ಲಿ ನೆಲೆಸಿ ಭಕ್ತಿಯಾಗಿ ರೂಢಿಸ್ಕೊಂಡಾಗ ದೊಡ್ಡ ಆಶ್ರಯ ತತ್ಪರಾಯಣ ಅನ್ನೋ ಒಂದು ಅರಿವು ಅನ್ನೋ ಆಶ್ರಯ ನಮಗೆ ಭಗವಂತ ದಯಪಾಲಿಸ್ತಾನೆ. ಪುರಂದರದಾಸರು ಹೇಳಿರೋ ಹಾಗೆ, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅನ್ನೋ ಒಂದು ಹಾಡಿಗೆ ಅರ್ಥ ಕೂಡ ನಮಗೆ ಗೊತ್ತಾಗುತ್ತೆ ಅನ್ನೋದು ಈ ಶ್ಲೋಕದಲ್ಲಿ ವಿವರಣೆ ಮಾಡಿರೋ ಅಂಥದ್ದು. ಇದ್ರ ಜೊತೆಗೆ ನನ್ನದು ಅನ್ನೋ ಅಹಂಕಾರ ಯಾಕೆ? ಯಾವುದೂ ಶಾಶ್ವತ ಅಲ್ಲ. ಇಲ್ಲಿಂದ ಯಾವಾಗ ಹೊರಡಬೇಕೋ ಅದು ನಮಗೆ ತಿಳಿದಿರೋ ಸಾಧ್ಯತೆಯೂ ಇಲ್ಲ. ಯಾವಾಗ ಕರೆಸ್ಕೊತಾನೋ ಅವಾಗ ಹೊರಡಬೇಕು. ಇವತ್ತಿದ್ದವ್ರು ನಾಳೆ ಇರಲ್ಲ, ಇವತ್ತಿರ್ತೀವಿ ನಾಳೆ ಇರ್ತೀವಿ ಅನ್ನೋ ನಮಗೆ ಒಂದು ಹೋಪ್ ಆಗಲಿ ಫೇತ್ ಆಗಲಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಅಂಥ ಥರ ಇದ್ದಾಗ ಈ ಅಹಂಕಾರ ಅನ್ನೋದು ಯಾಕೆ? ಇಷ್ಟರ ಮಟ್ಟಿಗೆ ಭಗವಂತ ಕೊಟ್ಟಿದ್ದಾನೆ, ಕೊಟ್ಟಷ್ಟು ಕಾಲ ಇಟ್ಟಷ್ಟು ಕಾಲ ಹೇಗೆ ಇರೋದಕ್ಕೆ ಆಶ್ರಯ ಕೊಡ್ತಾನೆ ಹಾಗೆ ಇದ್ಬಿಡೋಣ. ಈ ರೀತಿ ಯಾವ ತತ್ವಾಭಿಮಾನಿ ದೇವತೆಗಳನ್ನ ನಾವು ತಿರಸ್ಕರಿಸಬಾರ್ದು. ಮತ್ತು ನಮಗೆ ಭಗವಂತ ಸೇರುವ ಮಾರ್ಗ ತೋರಿಸುವ ಭಗವಂತನ ಪರಿವಾರ ಆದರೆ ಅವರೇ ಸರ್ವಸ್ವ ಅಲ್ಲ. ಸೊ ಎಲ್ಲಕ್ಕಿಂತ ಮೇಲೆ ಎಲ್ಲರಿಗೂ ಆಶ್ರಯವಾಗಿರತಕ್ಕಂಥ ಪರತತ್ವದ ಎಚ್ಚರದೊಂದಿಗೆ ನಮ್ಮ ಪಾಲಿಗೆ ಬಂದ ಕರ್ತವ್ಯನ ಭಗವಂತನ ಪ್ರಸಾದ ಅಂತ ಮಾಡಬೇಕು. ಓಡಿ ಹೋಗಬಾರ್ದು. ಅಯ್ಯೋ ಎಷ್ಟು ಕಷ್ಟ ನನಗೆ ತಡ್ಕೊಳಕ್ಕಾಗ್ತಿಲ್ಲ ಅಂತ ಅನ್ನೋಕ್ಕಾಗಲ್ಲ. ಅಯ್ಯೋ ಎಷ್ಟೋ ಸಲ ಬೇಜಾರಾಗ್ಬಿಡುತ್ತೆ ಕೆಲವೊಂದು ಸಂದರ್ಭಗಳು. ಇದನ್ನೆಲ್ಲ ನೋಡೋಕೆ ನಾನು ಬದುಕಿರ್ಬೇಕಾಗಿತ್ತಾ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ನಮ್ಮನ್ನು ನಾವೇ ಅದನ್ನು ತ್ಯಾಗ ಮಾಡ್ಕೊಳಕ್ಕೆ ಹೋಗ್ತೀವಿ. ಅದೆಲ್ಲ ಮಾಡಬಾರ್ದು. ಆದರೆ ಮೋಕ್ಷ ಇಲ್ದಂಗೆ ನಾವು ಮತ್ತೆ ಇನ್ನೊಂದು ಜನ್ಮ ಪಡಿಬಾರ್ದು, ಮೋಕ್ಷ ಪಡಿಬೇಕು ಅನ್ನೋದೇ ಆದರೆ ಕೊಟ್ಟಿರೋದನ್ನು ನಾವು ಸ್ವೀಕರಿಸಿ ಈ ಜನ್ಮದಲ್ಲಿ ನಾವು ಮುಗಿಸ್ಕೊಂಡ್ರೆ ನಾವು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋದಂಗೆ ಯಾವುದೂ ಕ್ಯಾರಿ ಫಾರ್ವರ್ಡ್ ಆಗೋಲ್ಲ. ಇಲ್ಲದ್ರೆ ಎಲ್ಲ ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನಾವು ಕೆಲವೊಂದು ಸಲ ಉಪ್ಪಿನ ಋಣ, ಅನ್ನದ ಋಣ, ಮಣ್ಣಿನ ಋಣ ಅಂತ ಏನೇನೋ ಹೇಳ್ತೀವಿ. ಯಾವ ಋಣಗಳು ಇಟ್ಕೋಬಾರ್ದು. ಅದರದ್ದು ಒಂದು ಸಣ್ಣ ಹುಲ್ಕಡ್ಡಿ ಕೂಡ ಅದರಿಂದ ನಮಗೆ ಎಫೆಕ್ಟ್ ಆಗಬಾರ್ದು ಅಂತಂದರೆ ನಾವು ಎಲ್ಲ ಪ್ರತಿಯೊಂದು ಭಗವಂತನಿಂದನೇ ಆಗ್ತಿದೆ ಅಂತ ಹೇಳಿ ಅಹಂಕಾರ ಇಲ್ದಂಗೆ ಪ್ರತಿಯೊಂದು ಭಗವಂತನೇ ನಡೆಸ್ತಿದ್ದಾನೆ ಅಂತ ಅಂದ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದು ಈ ಶ್ಲೋಕದ ಅರ್ಥ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.